ಅವತ್ತು ಚಿಕ್ಕದಾಗಿತ್ತು, ಅದಕ್ಕೆ ನನ್ನ ಸೈಜ್ ಕರೆಕ್ಟಾಗಿ ಆಗುತ್ತೆ ಅಂತ ತಿಳ್ಕೊಂಡೆ ನಾನು. ಕರೆಕ್ಟ್ ಇದೆ ಸರ್? ಎಲ್ಲಿ ತೊಗೊಂಡ್ರಿ ಇದು? ತರಿಸಿದ್ದು ಸರ್. ನೋಡಿ ಇದು ಇಂಥದ್ದು ಮಾಡಲಿ, ಅದು ತಗೊಂಬಂದು ಹಾರ ಹಾಕ್ಬಿಟ್ಟು ಅರ್ಧ ಗಂಟೆಗೆ ಒಣಗಾಗ್ಬಿಡ್ತದೆ. ಅದನ್ನೇನಕ್ಕೆ ಕೊಡ್ಬೇಕು? ನೋಡಿ ಬಟ್ಟೆ ಕೊಟ್ರೆ ಮೈ ಮುಚ್ಕೊಳ್ತೀವ? ಅಲ್ಲ ಹೇಳಿದ ನನಗಲ್ಲ, ಯಾರಿಗಾದ್ರೂ ಆಗ್ಲಿ. ಏನ್ ಹೇಳ್ತೀರಾ? ಒಂದ್ ದಿವಸ ನಾವು ಊಟಕ್ಕೆ ಹೋಗಿದ್ದೀವಿ, ಬಿರಿಯಾನಿ ತಿನ್ನೋಕೆ ಹೋಗಿದ್ವಿ. ಹೋಳಿಗೆ ಸಾಹೇಬರು ಹೋಗುವಾಗ ನನಗೆ ಕರ್ಕೊಂಡು ಹೋಗೋದು, ಜೊತೆಲಿ ಹೋಗಿದ್ರೆ ಅದಿನ್ನ ನನ್ನ ಕಣ್ಣಲ್ಲಿದೆ. ಹೋಗೋವಾಗ ನಾಯಿ ಅಲ್ಲಿ ಕುತ್ಕೊಂಡಿದ್ದೆ, ಬಾವು ಅಂತು. ಅಲ್ಲ ನಿಂತ್ಕೊಂಡ್ಬಿಟ್ರು ನಮ್ಮ ಸಾಹೇಬ್ರು. ಏನ್ರಿ ಇದು ನಾಯಿ ಬೊಗಳ್ತದ, ಬಿರಿಯಾನಿ ತೊಗೊಂಬರ್ರಿ, ಸ್ವಲ್ಪ ಮಟನ್ ಬಿರಿಯಾನಿ ತೊಗೊಂಬರ್ರಿ. ಮಟನ್ ಬಿರಿಯಾನಿ ಅವ್ರಿಗೆ ಹಾಕಿ ಎಲ್ಲ ತಿಂದ್ಮೇಲೆ ಹೋಗಿ ನಾವು ಊಟ ಮಾಡಿ. ಈ ತರ ಕಥೆಗಳು ನೋಡ್ತಾ ಕೇಳ್ತಾ ಇದ್ರೆ ನನಗೆ ನಮ್ಗೆ ಕಣ್ಣ ನೀರು ಬರ್ತದೆ ನಮ್ಮ ಸಾಹೇಬ್ರಿಗೆ. ಇಲ್ಲ ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ನೋಡಿ, ನಾವು ಜಾತಿ ಕಟ್ಟೋಕೆ ಬಂದಿಲ್ಲ, ಧರ್ಮ ಕಟ್ಟಕ್ಕೆ ಬಂದಿಲ್ಲ. ನಾವು ಮನುಷ್ಯತ್ವ ಮತ್ತು ಮಾನವೀಯತೆ ಕಟ್ಟಕ್ಕೆ ಬಂದಿರೋದು. ಪ್ರತಿಯೊಬ್ಬ ಮನುಷ್ಯನು, ಪ್ರತಿಯೊಬ್ಬ ಮಾನವೀಯತೆ ಇರೋನೆಲ್ಲರೂ ನಾವು ಯೋಚನೆ ಮಾಡಬೇಕಾದ್ರೆ ನಾಗರಿಕ ರಕ್ತ ಒಂದೇ ಅವ್ರಿಗೆ. ಅದರಲ್ಲಿ ನಮಗೆ ಧರ್ಮ ಇಲ್ಲ, ಜಾತಿ ಇಲ್ಲ, ಕುಲ ಇಲ್ಲ, ಗೋತ್ರ ಇಲ್ಲ. ನಾವು ಸಮಾನತೆನ ಸೃಷ್ಟಿ ಮಾಡೋದಕ್ಕೆ ಬಂದಿರತಕ್ಕಂಥ ಜನ ನಾವು. ಎಲ್ಲಿ ಸಮಾನತೆ ಇರಲ್ಲ, ಎಲ್ಲಿ ಅಸಮಾನತೆ ಇದೆ, ಅಸಮಾನತೆಯನ್ನು ತೊಲಗಿಸಿ ಸಮಾನತೆಯನ್ನು ಸೃಷ್ಟಿ ಮಾಡುವತ್ತ ನಾವು ಕೆಲಸ ಮಾಡಬೇಕಾಗಿರೋದು. ಇವತ್ತು ಭಾರಿ ಹೆಮ್ಮೆ ಆಗುತ್ತೆ. ಅಂಬೇಡ್ಕರ್ ಮೈನಾರಿಟಿ ಸೇನೆ ಅಂತೇಳಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೆಸರಿನಲ್ಲಿ ಇಡಬೇಕಾದ್ರೆ ಏನು ಸುಮ್ಮನೆ ಅಲ್ಲ, ಸರ್ವೇ ಸಾಮಾನ್ಯ ಅಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತಗಳನ್ನು ಮೈಗೂಡಿಸ್ಕೊಂಡಿರ್ಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚೌಕಟ್ಟು ಮತ್ತು ವ್ಯಾಪ್ತಿನ ತಿಳ್ಕೊಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶಯಗಳನ್ನ ತಿಳ್ಕೊಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ, ನಾವು ಮನುಷ್ಯ ಯಾವತ್ತು ಚಿರಂಜೀವಿ ಆಗಲಾರ, ಆದರೆ ಅವ್ನು ಮಾಡೋ ಕೆಲಸಗಳು ಶಾಶ್ವತವಾಗಿ, ಅವನ ಚಿಂತನೆಗಳು ಶಾಶ್ವತವಾಗಿರ್ತದೆ ಅಂತಾರೆ. ನಾವು ಭಗವಾನ್ ಬುದ್ಧರು ಭಾರಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಭಗವಾನ್ ಬುದ್ಧರು ಏನು ಹೇಳ್ತಾರೆ, ನೀವು ಯಾರು 1000 ವರ್ಷ ಬದುಕಲ್ಲಪ್ಪ, ನಾಳೆ ಅನ್ಬೇಡಿ, ಇವತ್ತೇ ಮಾಡಿ ಅಂತ. ನಾವು ಭೂಮಿ ಮೇಲೆ ಯಾರು ಶಾಶ್ವತ ಅಲ್ಲ. ನಾವು ಭೂಮಿ ಮೇಲೆ ಓನ್ಲಿ ಗೆಸ್ಟ್ ರೋಲ್ ಅಷ್ಟೇ, ನಮ್ಮದು ಟೆಂಪ್ರವರಿ ಗೆಸ್ಟ್ ರೋಲ್. ಈಗ ಸುಮಾರು ಬೈ ನನಗೊಂದು ಕೋಟ್ ಕೊಡ್ರಪ್ಪ. ಇವಾಗ ಈ ಕೋಟು ಈ ದೇಹದಲ್ಲಿ ಆತ್ಮ ಏನಿದೆ, ಜೀವ ಏನಿದೆ ಇರ್ತದೆ, ನಾಳೆ ಹೋಯ್ತದೆ. ಇದು ಪರ್ಮನೆಂಟ್ ಅಲ್ಲ. ನಮಗೆ ಇನ್ನೇನು ಬೇಕು? ಬದುಕಿರೋವರೆಗೂ ಸಮಾನತೆ ತಾನೇ ಬೇಕಾಗಿರೋದು. ಆ ಸಮಾನತೆಗಾಗಿ ಹೋರಾಟ ಮಾಡೋದೇ ನಮ್ಮ ಅಜೆಂಡಾ. ಆ ಸಮಾನತೆ, ಸಹಬಾಳ್ವೆ, ನಮ್ಮ ಈಕ್ವಲ್ ರೈಟ್ಸ್ ಏನಿದೆ, ಆ ರೈಟ್ಸ್ಗೆ ನಾವು ಹೋರಾಟ ಮಾಡೋದು, ನಮ್ಮ ಮೂಲಭೂತ ಹಕ್ಕುಗಳಿಗೆ ಹೋರಾಟ ಮಾಡೋದೇ ನಮ್ಮ ಅಜೆಂಡಾ. ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡೋದೇ ನಮ್ಮ ಅಜೆಂಡಾ. ನಾವು ಪರ್ಮನೆಂಟಾಗಿ ಏನು ಗೂಟ ಹೊಡ್ಕೊಂಡಿರೋದೇನಿಲ್ವಲ್ಲ. ಯಾಕೆ ಬೇಕು ಧರ್ಮ? ಭಗವಂತ ಒಬ್ಬ ತಾನೆ, ಸೂರ್ಯ ಒಬ್ಬನು, ಚಂದ್ರ ಒಬ್ಬನು, ಶಾಶ್ವತ ಅಲ್ವಾ? ನಾವು ಯಾರನ್ನಾದ್ರೂ ಹೇಳೋಕ್ಕಾಯ್ತೀವ? ಇತಿಹಾಸ ಪುರುಷರು ಎಷ್ಟೋ ಜನ ಇದ್ದಾರೆ, ಅವ್ರ ಮಾರ್ಗದರ್ಶನದಲ್ಲಿ ನಾವು ಕೆಲಸ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು. ಜೈ ಭೀಮ್. ಜೈ ಭೀಮ್. ಜೈ ಭೀಮ್.